ನಮಸ್ತೆ ಸಮಸ್ತ ಎಲ್ಲ ನನ್ನ ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ ಎಲ್ಲ ವೀಕ್ಷಕ ವರ್ಗದವ್ರಿಗೆ ಮತ್ತು ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಮತ್ತು ನನ್ನ ವಿಡಿಯೋಗಳು ನೋಡ್ತಕ್ಕಂಥ ಪ್ರತಿಯೊಬ್ಬರು ಇವತ್ತು ಒಂದು ಒಳ್ಳೆ ಅದ್ಭುತವಾದ ಖುಷಿಯ ವಿಚಾರ ನಿಮ್ಮ ಜೊತೆ ನಾನು ಶೇರ್ ಮಾಡ್ಕೊತೀನಿ ಸ್ನೇಹಿತರೆ. ನಮ್ಮ ಯೂಟ್ಯೂಬ್ ಅಂತ ಹೇಳಿದಾಗ ನಮಗೆ ಫಸ್ಟ್ ಟಾರ್ಗೆಟ್ ಅಂತಿರೋದು ಏನಪ್ಪ ಅಂತ ಹೇಳಿದ್ರೆ, ನಾವು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ತೀವಿ. ಯೂಟ್ಯೂಬ್ ಸ್ಟಾರ್ಟ್ ಮಾಡಿದ್ಮೇಲೆ ನಾವು ಹೇಗೆ ಅದನ್ನು ಫಾಲೋ ಅಪ್ ಮಾಡಬೇಕು ಮತ್ತು ಯೂಟ್ಯೂಬ್ ಅನ್ನೋದ್ರ ಬಗ್ಗೆ ನಾವು ಏನೆಲ್ಲ ಮಾಹಿತಿ ತಿಳ್ಕೊಬೇಕಂತ ಫಸ್ಟ್ ನಮಗೆ ಸಿಗಬೇಕಾಗಿರ್ತಕ್ಕಂಥ ವಿಚಾರಗಳು ಏನಪ್ಪ ಅಂತ ಹೇಳಿದ್ರೆ, 1,000 ಸಬ್ಸ್ಕ್ರೈಬರ್ಸು, 1,000 ವ್ಯೂಸು. ಸೊ ಈ ಎರಡು ಕೆಟಗರಿನ ನಾವು ಒಂದು ಹಂತಕ್ಕೆ ರೀಚ್ ಮಾಡಿಬಿಡ್ತೀವಿ. ಅದೇನಂತ ದೊಡ್ಡ ರಿಸ್ಕ್ ತೊಗೊಳೋಂಥ ವಿಚಾರ ಅಲ್ವೇ ಅಲ್ಲ. ಅದಾದಮೇಲೆ 3ನೇ ಪಾಯಿಂಟ್, ಇದು ತುಂಬ ದೊಡ್ಡ ಮಟ್ಟದ ರಿಸ್ಕ್ ಆಗ್ಬಿಡುತ್ತೆ. ಇದು ಒಂದು ರೀತಿ ನಮ್ಮ ಹಿಮಾಲಯ ಪರ್ವತ ಹತ್ತಿ ಇಳಿದಷ್ಟು ರಿಸ್ಕ್ ಅಂತಲೇ ನನ್ನ ಅಭಿಪ್ರಾಯ. ಏನಪ್ಪ ಅಂತ ಹೇಳಿದ್ರೆ, 4,000 ವಾಚ್ ಅವರ್ನ ನಾವು ಟಾರ್ಗೆಟ್ ಮಾಡಲೇಬೇಕಾಗುತ್ತೆ. 4,000 ವಾಚ್ ಅವರ್ ಆದಮೇಲೆ ನಾವು ಯೂಟ್ಯೂಬ್ ಪ್ರಪಂಚಕ್ಕೆ ಎಂಟ್ರಿ ಆಗ್ತೀವಿ. ಸೊ ಅಲ್ಲಿಂದ ನಮ್ಮ ಒಂದು ಏನು ನಮ್ಮ ಯೂಟ್ಯೂಬ್ ಪ್ರಪಂಚದ ಜರ್ನಿ ಪ್ರಾರಂಭ ಆಗೋದಕ್ಕೆ ನಮಗೆ ಅಲ್ಲಿಂದ ಗ್ರೀನ್ ಸಿಗ್ನಲ್ ಯೂಟ್ಯೂಬ್ನವರು ಕೊಡುವಂಥ ಚಾನ್ಸಸ್ ಇರುತ್ತೆ ಸ್ನೇಹಿತರೆ. ಸೊ ಆ ಒಂದು ಖುಷಿ ವಿಚಾರ, ಆ ಒಂದು ಸುಸಂದರ್ಭವನ್ನು ನಿಮ್ಮ ಜೊತೆಗೆ ನಾನು ಶೇರ್ ಮಾಡ್ಕೊತಿದ್ದೀನಿ. 1,000 ಸಬ್ಸ್ಕ್ರೈಬರ್ ಆಯಿತು, 1,000 ವ್ಯೂಸ್ ಆಗಿದೆ. ಅದಕ್ಕಿಂತ ವಿಶೇಷವಾಗಿ ಏನಪ್ಪ ಅಂತ ಹೇಳಿದ್ರೆ, ಇವತ್ತಿಗೆ ಸುಮಾರು 3,50,634 ಜನ ವೀಕ್ಷಕರು ನಮ್ಮ ಯೂಟ್ಯೂಬ್ ಚಾನಲ್ ನೋಡಿರ್ತಕ್ಕಂಥ ಎಲ್ಲ ವಿಡಿಯೋ ನೋಡಿರ್ತಕ್ಕಂಥ ವೀಕ್ಷಣೆಗಾರರು. ಇದು ತುಂಬ ಹೆಮ್ಮೆ ಪಡುವಂಥ ವಿಚಾರ, ತುಂಬ ಖುಷಿ ಪಡುವಂಥ ವಿಚಾರ. ಹಾಗೆಯೇ ನಮ್ಮ ಸಬ್ಸ್ಕ್ರೈಬರ್ 1,000 ಟಚ್ ಮಾಡಲೇಬೇಕಂತ ಇದೆ ರೂಲ್ಸ್ ಪ್ರಕಾರ. ನಮ್ಮ ಈಗ ಒಂದು ಸಬ್ಸ್ಕ್ರೈಬರ್ 3,230, 250 ಹತ್ತತ್ರ ಅಲ್ಲಿವರೆಗೂ ರೀಚ್ ಆಗಿದೆ. ಸೊ ಅದಾದ ಮೇಲೆ ನಮ್ಮ ವಿಡಿಯೋಗಳು, ನಾವು ಹಾಕಿರ್ತಕ್ಕಂಥ ವಿಡಿಯೋಗಳಾಗಿರ್ಬೋದು, ಎಲ್ಲ ಥರದ ವಿಡಿಯೋಗಳು ಇವತ್ತಿಗೆ ನಮ್ಮ ಒಂದು ಯೂಟ್ಯೂಬ್ ಚಾನಲಲ್ಲಿ ನನ್ನ ಒಂದು ಅದೇನು 3ನೇ ಟಾರ್ಗೆಟ್, ದೊಡ್ಡ ಮಟ್ಟದ ರಿಸ್ಕ್ ಅಂತ ನಾನು ಏನು ಹೇಳಿದೆ, 4,000 ವಾಚ್ ಅವರು ಇವತ್ತಿಗೆ ಕಂಪ್ಲೀಟ್ ಆಗಿ ಸೊ ಮುನ್ನುಗ್ಗುವಂಥ ಒಂದು ವ್ಯವಸ್ಥೆ ನಮ್ಮ ಚಾನಲ್ ಕಡೆಯಿಂದ, ನಮ್ಮ ಎಲ್ಲ ವೀಕ್ಷಕರ ವರ್ಗದ ಕಡೆಯಿಂದ, ಕರ್ನಾಟಕದ ಪ್ರತಿಯೊಬ್ಬರು ನನ್ನ ವಿಡಿಯೋ ನೋಡಿರ್ತಕ್ಕಂಥ ಪ್ರತಿಯೊಬ್ಬರಿಗೂ ಈ ಒಂದು ವಿಶೇಷವಾದ ಕೃತಜ್ಞತೆ ಹೇಳೋದ್ರ ಮುಖಾಂತರ ಒಂದು ಚಿಕ್ಕ ಸೆಲೆಬ್ರೇಷನ್ ನಮ್ಮ ಸ್ನೇಹಿತರ ಜೊತೆಗೆ ಮಾಡುವಂತಹ ಅವಕಾಶ ನನಗೆ ಸಿಕ್ಕಿದೆ ಸ್ನೇಹಿತರೆ. ನನಗೆ ಸುಮಾರು ಜನ ಸಲಹೆಗಳು ಕೊಟ್ಟರು. ಅದರಲ್ಲಿ ವಿಶೇಷವಾಗಿ ಸಲಹೆ ಕೊಟ್ಟಿದ್ದು ನನ್ನ ಆತ್ಮೀಯ ಗೆಳೆಯ, ಸುಮಾರು ವರ್ಷಗಳಿಂದ ಫ್ಯಾಮಿಲಿ ಫ್ರೆಂಡ್ ಆಗಿರ್ತಕ್ಕಂಥ ಸಂಪತ್ ಅಂತೇಳಿ. ಸಂಪತ್, ಈ ಒಂದು ಸಂಭ್ರಮಕ್ಕೆ ತಾವು ಭಾಗಿಯಾಗಿದ್ರೆ ತುಂಬ ಖುಷಿ ಆಗ್ತಾ ಇದೆ. ಇವತ್ತು ಏನು ನಾನು ಯೂಟ್ಯೂಬ್ ಮಾಡಿದ್ದೀನಿ ಅದಕ್ಕೆ ಮೂಲ ಕಾರಣ ನೀವೇನೇನೆ. ಹಾಗಾಗಿ ಅದೇ ರೀತಿಯೇ ನಮ್ಮ ಸ್ನೇಹಿತರು, ನಮ್ಮ ಫ್ಯಾಮಿಲಿ ಒಡನಾಟ ಇರ್ತಕ್ಕಂಥವ್ರು ರವಿಯವ್ರು ಬಂದಿದ್ದಾರೆ. ತಮ್ಮದು ಸಹ ಒಂದು ಪ್ರೀತಿ ಅಭಿನಂದನೆಗಳು. ಯಾಕಪ್ಪ ಅಂತ ಹೇಳಿದ್ರೆ, ನಮ್ಮ ಎಲ್ಲ ಚಾನಲ್ಲು ತುಂಬ ರೆಗ್ಯುಲರ್ ನೋಡ್ತಾ ಇರ್ತಾರೆ. ಪ್ರತಿ ಸರಿ ನೋಡ್ಬಿಟ್ಟು ಏನಾದರೂ ಒಂದು ಕಮೆಂಟ್ಸ್ ಇದ್ರೆ ಹೇಳ್ತಾರೆ. ಸೊ ಅದಕ್ಕೆ ಈ ಒಂದು ಸಂಭ್ರಮದಲ್ಲಿ ಅವರು ಸಹ ಭಾಗಿಯಾದರೆ ತುಂಬಾ ಖುಷಿ ಆಗ್ತಾ ಇದೆ. ಅದರ ಜೊತೆಗೆ ಇನ್ನೂ ನಮ್ಮ ಹ್ಯಾಪಿ ಈವೆಂಟ್ಸ್ ಟೀಮ್ ಏನಿದೆ, ಅವರು ಸಹ ನಮ್ಮ ಒಂದು ಚಾನಲ್ಗೆ ಸಪೋರ್ಟಿವ್ ಆಗಿ ತುಂಬಾ ನಮ್ಮದು ತಂಡನೇ ಅಂತ ಹೇಳ್ಬೋದು, ತುಂಬ ಸಪೋರ್ಟಿವ್ ಆಗಿದ್ದಾರೆ. ಅದರಲ್ಲಿ ಸುಮಾರು ಜನ ನನ್ನ ಹತ್ರ ಕೆಲಸ ಮಾಡಿರ್ತಕ್ಕಂಥ ಸುಮಾರು ಜನ ನನ್ನ ಟೀಮ್ನ ವರ್ಗ ಅಂತ ಏನು ಹೇಳ್ತೀನಿ, ನನ್ನ ಕುಟುಂಬ ವರ್ಗ ಅಂತ ಹೇಳ್ತೀನಿ, ಅವರು ಸಹ ತುಂಬ ಕೆಲಸ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಅಕ್ಕಿ ಆಗಿರ್ಬೋದು, ಮತ್ತು ಅದಾದಮೇಲೆ ನಮ್ಮ ಶಶಿ ಆಗಿರ್ಬೋದು, ಮತ್ತು ನಮ್ಮ ವಿಠಲ್ ಆಗಿರ್ಬೋದು, ನಂದೀಶ್ ಆಗಿರ್ಬೋದು, ಹಾಗೆ ನಾಗರಾಜ್ ಆಗಿರ್ಬೋದು, ಮತ್ತು ಇನ್ನು ಸುಮಾರು ಜನ ಹುಡುಗರು ಈ ಒಂದು ನಮ್ಮ ಒಂದು ಚಾನಲ್ಗೆ ತುಂಬಾ ಪ್ರಯತ್ನ ಮಾಡಿ ಇವತ್ತು ಈ ಹಂತದವರೆಗೂ ತಂದಿದ್ದಾರೆ. ಅದಕ್ಕಿಂತ ವಿಶೇಷವಾಗಿ ನನಗೆ ಎಡಿಟಿಂಗ್ ಮಾಡೋದಾಗಲಿ ಮತ್ತು ವಿಡಿಯೋನ ಅಪ್ಲೋಡ್ ಮಾಡೋದಾಗಲಿ ಏನು ಹೆಂಗೆ ಅಂತ ಹೇಳ್ಕೊಟ್ಟಿರ್ತಕ್ಕಂಥ ನಮ್ಮ ಅಕ್ಕನ ಮಗ ಸುನೀಲ್ ಅಂತ, ಅವನು ತುಂಬಾ ಟೆಕ್ನಿಕಲ್ ನಾಲೆಡ್ಜ್ ನನಗೆ ಈ ವಿಚಾರ ಕೊಟ್ಟಿದ್ದ. ಅವನಿಗೊಂದು ಕೃತಜ್ಞತೆ ಹೇಳ್ತಾ ಇದ್ದೇನೆ. ಹಾಗೆಯೇ ಇನ್ನೊಬ್ಬ ನಮ್ಮ ಅಣ್ಣನ ಮಗನು, ಅವನು ಸಹ ತುಂಬಾ ನಾಲೆಡ್ಜ್ ಈ ವಿಚಾರವಾಗಿ ನನಗೆ ಕೊಟ್ಟಿದ್ದ. ಅವನಿಗೂ ಸಹ ಈ ಒಂದು ವಿಚಾರವಾಗಿ, ಈ ಒಂದು ಸುಸಂದರ್ಭದಲ್ಲಿ ಅವನಿಗೂ ಸಹ ಕೃತಜ್ಞತೆ ಹೇಳ್ತಾ ಇದ್ದೀನಿ. ಅದಾದಮೇಲೆ ನಾನು ಯಾವುದೇ ಒಂದು ವಿಡಿಯೋ ಹಾಕಿದ್ರೂ ನನ್ನದೇ ಫಸ್ಟ್ ಲೈಕು, ನನ್ನದೇ ಫಸ್ಟ್ ಕಮೆಂಟ್ಸ್ ಅಂತ ಹೇಳ್ತಕ್ಕಂಥವ್ರು ನನ್ನ ಪ್ರೀತಿಯ ಆತ್ಮೀಯ ಗೆಳತಿ ಅಂತಲೇ ಹೇಳ್ಬೋದು, ಹರ್ಪಿತ್ ಅಂತ. ಅವರು ಸಹ ನನ್ನ ಎಲ್ಲ ವಿಡಿಯೋಗಳು ಪ್ರತಿ ಸರಿನೂ ಅರ್ಪಿತ್ ಅನ್ನೋದ್ರ ಜೊತೆಗೆ ಅವರೆಲ್ಲ ಕುಟುಂಬದವರು ನಮ್ಮ ವಿಡಿಯೋನ ತುಂಬಾ ಅಂದರೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ಇಮಿಡಿಯೇಟ್ಲಿ ನಾನು ಫಸ್ಟ್ ಲೈಕ್ ಕೊಟ್ಟೆ, ಫಸ್ಟ್ ಕಮೆಂಟ್ಸ್ ಮಾಡಿದೆ, ವಿಡಿಯೋ ಹಂಗಿತ್ತು ಹಿಂಗಿತ್ತು ಅಂತ ಏನೋ ಚೆನ್ನಾಗಿದ್ರೆ ಚೆನ್ನಾಗಿ ಕಮೆಂಟ್ಸ್ ಕೊಡ್ತಾರೆ, ಇಲ್ಲ ಏನಾದರೂ ಕರೆಕ್ಷನ್ಸ್ ಇದ್ದರೆ ಕರೆಕ್ಷನ್ ಮಾಡ್ತಾರೆ. ಸೊ ಆ ಒಂದು ಕುಟುಂಬಕ್ಕೆ ಎಲ್ಲರಿಗೂ ನನ್ನ ಒಂದು ಪ್ರೀತಿಯ ಅಭಿನಂದನೆಗಳಂತ ಹೇಳೋಕ್ಕೆ ಇಷ್ಟಪಡ್ತೀನಿ. ಅದರ ಜೊತೆಗೆ ಇನ್ನು ಸುಮಾರು ಜನ ಎಲ್ಲ ನನ್ನ ವಿಡಿಯೋಗಳು ನೋಡಿರ್ತಕ್ಕಂಥವ್ರು ಪ್ರತಿಯೊಬ್ಬರು ಸಹ ಎಲ್ಲ ರೀತಿಯಿಂದ ಪ್ರೀತಿಯ ಸಲಹೆಗಳು ಕೊಡ್ತಾ ಇದ್ದಾರೆ. ಇವತ್ತು ನನ್ನ ಒಂದು ಯೂಟ್ಯೂಬ್ ಜರ್ನಿ ಇನ್ನೂ ಒಂದು ದೊಡ್ಡ ಮಟ್ಟದ ಜವಾಬ್ದಾರಿ, ದೊಡ್ಡ ಮಟ್ಟದ ಒಂದು ಅಭಿನಂದನೆಗಳು ಕೊಡುವ ಮುಖಾಂತರ ಈ ಒಂದು ಸೆಲೆಬ್ರೇಷನ್ ಮಾಡ್ಕೊತಿದ್ದೀನಿ. ಹಾಗೆಯೇ ನಮ್ಮ ಸಂಪತ್ ಅವರು ಬಂದಿದ್ದಾರೆ. ಸಂಪತ್, ಈಗ ಯೂಟ್ಯೂಬ್ ಚಾನಲ್ ಸ್ಟಾರ್ಟ್ ಮಾಡ್ಬೇಕಂತ ಹೇಳಿದ್ರೆ ನಿಮ್ಮ ಸಲಹೆ,
ನಿಮ್ಮ ಒಂದು ಗೈಡೆನ್ಸು, ನಿಮ್ಮ ಒಂದು ಖುಷಿ ಸಂಭ್ರಮ, ಇದಕ್ಕೆ ನೀವು ತುಂಬಾ ಪ್ರಮುಖ ಕಾರಣಕರ್ತರು. ಸೊ ತಾವೇನು ಹೇಳಕ್ಕೆ ಇಷ್ಟಪಡ್ತೀರಾ? ಸರ್, ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು. 4,000 ವಾಚ್ ಅವರ್ಸು, ಓಕೆ, 3.5 ಲಕ್ಷ ವ್ಯೂಸ್. ಇದು ಏನಂದರೆ ಸಾಧಾರಣವಾದ ವಿಷಯ ಅಲ್ಲ. ನಾವು ಇದನ್ನು ಸ್ಟಾರ್ಟ್ ಮಾಡಿದಾಗ ಫಸ್ಟ್ ಸಬ್ಸ್ಕ್ರೈಬರ್ ನಾನೇ ಅಂತ ಅನ್ಕೊಂತೀನಿ. ಫಸ್ಟ್ ಸಬ್ಸ್ಕ್ರೈಬರ್ ಇವರೇ. ಇನ್ನೊಂದು ಪಾಯಿಂಟ್ ಹೇಳೋದು ಮತ್ತೆ, ಚಾನಲ್ ಸ್ಟಾರ್ಟ್ ಮಾಡಿದ್ಮೇಲೆ ಸಬ್ಸ್ಕ್ರೈಬರ್ ಯಾರು ಅಂತಂದು ಫಸ್ಟ್ ನೀವೇ ಆಗಿ ಮಾಡಿ ಅಂತ ಹೇಳಿದ್ರೆ ಫಸ್ಟ್ ಸಬ್ಸ್ಕ್ರೈಬರ್ ಇವರೇ. ತುಂಬ ಸಂತೋಷ ಆಗ್ತಾಯಿದೆ. ಈ ಒಂದು ಸನ್ನಿವೇಶದಲ್ಲಿ ನಾನು ನಿಮ್ಮ ಜೊತೆ ಭಾಗಿಯಾಗ್ತಾ ಇದ್ದೀನಿ, ಅದಕ್ಕೆ ನನಗೆ ತುಂಬ ಸಂತೋಷ ಇದೆ. ನಿಮ್ಮ ವಿಡಿಯೋಗಳು ಅನೇಕರಿಗೆ ಅದು ಉಪಯೋಗ ಆಗ್ತದೆ ಅಂತ ನಾನು ನೋಡಿದ್ದೀನಿ. ನಾನು ನಿಮ್ಮ ಎಲ್ಲ ವಿಡಿಯೋಗಳನ್ನ ನೋಡ್ತಾ ಇರ್ತೀನಿ, ಸಬ್ಸ್ಕ್ರೈಬ್ ಮಾಡ್ತಾ ಇದ್ದೀನಿ, ವ್ಯೂಸ್ ಮಾಡ್ತಾ ಇದ್ದೀನಿ. ತುಂಬ ಸಂತೋಷ ನನಗೆ ಇದು ನೋಡಿದಾಗ. ಅವತ್ತು ನಾವು ಲಾಕ್ಡೌನ್ ಟೈಮಲ್ಲಿ ಅನಿಸುತ್ತೆ, ನಾವು ಲಾಕ್ಡೌನ್ ಆದಮೇಲೆ ಒಂದಿನ ಕೂತ್ಕೊಂಡು ಪ್ರಾರಂಭ ಮಾಡಿದ್ದು. ಇನ್ನೂ ನೀವು ಅನೇಕ ವಿಡಿಯೋಗಳು ಮಾಡಿ ಅದು ಅನೇಕ ನಮ್ಮ ಕರ್ನಾಟಕ ಜನತೆಗೆ ಅದು ಉಪಯೋಗವಾಗಲಿ ಎಂಬುದಾಗಿ ನಾನು ಕೇಳ್ಕೊಳ್ತೀನಿ. ಖಂಡಿತ. ಇನ್ನೂ ನಾನು ಒಳ್ಳೊಳ್ಳೆ ಅದ್ಭುತವಾದ ವಿಡಿಯೋಗಳು ಮಾಡಬೇಕಂತ ಒಂದು ಕುತೂಹಲ ಇದೆ, ಅದ್ರ ಬಗ್ಗೆ ಒಂದು ಒಳ್ಳೆ ಆಸಕ್ತಿ ಇದೆ. ಸೊ ಇಂಥ ಒಂದು ಸ್ನೇಹಿತರ ತಂಡ ಇದೆ ಅಂತಂದ್ರೆ ಖಂಡಿತ ನಾನು ಮಾಡಿದ್ದೀನಿ. ನನ್ನ ಸ್ನೇಹಿತರ ತಂಡ ಅನ್ನೋದಕ್ಕಿಂತ ನನ್ನ ವಿಡಿಯೋ ನೋಡ್ತಾ ಇದ್ದ ಪ್ರತಿಯೊಬ್ಬ ಕರ್ನಾಟಕದ ಎಲ್ಲ ಕುಟುಂಬದ ಅಭಿಮಾನಿಗಳು, ನಿಮ್ಮ ಕುಟುಂಬದ ಸದಸ್ಯನ ವಿಡಿಯೋ ನೋಡೋಕೆ ನೀವು ಇರ್ತೀರಲ್ಲ, ಅದಕ್ಕೆ ನಾನು ಕೃತಜ್ಞ ಇರ್ತೀನಿ. ತುಂಬ ಹೆಮ್ಮೆ ಆಗ್ತಾ ಇದೆ. ಖಂಡಿತ ಅದ್ಭುತವಾದ ವಿಡಿಯೋಗಳು ಮುಂದಿನ ದಿನಗಳೆಲ್ಲ ನಾನು ಸಬ್ಸ್ಕ್ರೈಬ್ ಮೀಟ್ ಮಾಡಿಬಿಟ್ಟು ನನ್ನ ಕಡೆಯಿಂದ ಒಂದು ಚಿಕ್ಕದಾದ ಒಂದು ಗಿಫ್ಟ್ ಕೊಡಬೇಕು ಅಂತ ನನ್ನ ಬಯಕೆ ಆಗಿದೆ. ನಾನೊಂದು ಚಿಕ್ಕ ಕಾಣಿಕೆ, ಯಾಕಪ್ಪ ಅಂತ ಹೇಳಿದ್ರೆ ಅವರು ಅತಿ ಅಮೂಲ್ಯವಾದ ಸಮಯ ಕೊಟ್ಟು ನಾನು ಹಾಕಿರ್ತಕ್ಕಂಥ ಎಲ್ಲ ವಿಡಿಯೋಗಳನ್ನು ನೋಡಿ ಚೆನ್ನಾಗಿಲ್ಲ ಅಂತ ಒಂದು ಒಳ್ಳೆ ಒಂದು ಜಡ್ಜ್ಮೆಂಟ್ ಕೊಡ್ತಾರೆ. ಅದರಲ್ಲೂ ಕೊಟ್ಟಿರ್ತಕ್ಕಂಥದ್ರಲ್ಲಿ ನಮ್ಮ ರವಿಯವರು ನಮ್ಮ ಸ್ನೇಹಿತರು. ಸೊ ಹಾಗಾಗಿ ಈ ಒಂದು ಸಂದರ್ಭದಲ್ಲಿ ಅವರು ಸಹ ಭಾಗಿಯಾದರೆ, ರವಿಯವರೇ ತಮಗೆ ಆತ್ಮೀಯ ಸ್ವಾಗತ. ನಮ್ಮ ಹ್ಯಾಪಿ ಆನ್ಲೈನ್ ಮೀಡಿಯಾದ ಇವು ಹಾಕ್ತಕ್ಕಂಥ ಎಲ್ಲ ವಿಡಿಯೋಗಳು ನೋಡ್ತಾ ಇದ್ದೀರಾ, ಅದ್ರ ಬಗ್ಗೆ ಸುಮಾರು ಕಮೆಂಟ್ಸ್ಗಳು ಹೇಳಿದ್ದೀರಾ, ಸರಿ ತಪ್ಪು ಹೇಳಿದ್ದೀರಾ. ಸೊ ತಾವೇನು ಹೇಳೋಕ್ಕೆ ಇಷ್ಟಪಡ್ತೀರಾ? ಸರ್, ನಾನು ನಿಮ್ಮ ವಿಡಿಯೋನ ಪ್ರತಿಯೊಂದನ್ನು ನೋಡ್ತಾ ಇದ್ದೀನಿ. ನೀವು ಬೈಕ್ ಮೇಲೆ ಪ್ರವಾಸ ಮಾಡೋದು, ಮೈಸೂರು ದಸರಾ ಬಗ್ಗೆ ಚೆನ್ನಾಗಿ ತೋರಿಸ್ಕೊಟ್ಟಿದ್ದೀರಾ. ಮತ್ತು ಶಿವಮೊಗ್ಗ ಜೋಗ ಜಲಪಾತ, ಅಲ್ಲಿನ ಸುತ್ತಮುತ್ತ ಪ್ರದೇಶಗಳ ಬಗ್ಗೆ ಏನೂ ಗೊತ್ತಿಲ್ಲದೆ ಇರೋರು ಹೋಗಿ ನೋಡಿ ಎಂಜಾಯ್ ಮಾಡೋ ಥರ ನೀವು ಒಂದು ಅವಕಾಶ ಮಾಡಿಕೊಟ್ಟಿದ್ದೀರಾ. ಮತ್ತು ನೀವು ಮೂವಿ ಪ್ರಮೋಷನ್ಗಳನ್ನ ಯಾವುದೇ ಬಂದ್ರೂ ಅವಾಗ ಶೇರ್ ಮಾಡ್ತಾ ಇರ್ತೀರಾ. ಇದಕ್ಕೆ ಪ್ರತಿಯೊಬ್ಬರಿಗೂ ಬೇಕಾದವ್ರಿಗೂ ಅನುಕೂಲ ಆಗುತ್ತೆ. ಇದೇ ಥರ ನೀವು ಮುಂದುವರಿಯಿರಿ. ನಿಮ್ಮ ಜೀವನದಲ್ಲಿ ಏನಾದರೂ ಸಬ್ಸ್ಕ್ರಿಪ್ಷನ್ ಜಾಸ್ತಿ ಆಗ್ತಾ ಇರಲಿ. ದೇವರು ನಿಮ್ಗೆ ಒಳ್ಳೇದು ಮಾಡಲಿ, ಆಯುಷ್ ಆರೋಗ್ಯ ಕೊಟ್ಟು ಕಾಪಾಡಲಿ. ಥ್ಯಾಂಕ್ ಯು. ಸ್ನೇಹಿತರೆ ನೋಡಿ, ಈ ಒಂದು ಖುಷಿ ಸಂಭ್ರಮ, ಈ ಒಂದು ಸಂಭ್ರಮಿಸುವ ಮುಖಾಂತರ ನಿಮ್ಮೆಲ್ಲರಿಗೂ ಒಂದು ಪ್ರೀತಿಯ ಕೃತಜ್ಞತೆ ಹೇಳ್ಬೇಕಂತ ನನ್ನ ಬಯಕೆ. ಯಾಕಪ್ಪ ಅಂತ ಹೇಳಿದ್ರೆ, ಒಂದು ಯೂಟ್ಯೂಬ್ ಸ್ಟಾರ್ಟ್ ಮಾಡ್ಬೇಕಂತಂದಾಗ ಅದು ತುಂಬ ಸಾಮಾನ್ಯದ ವಿಚಾರ ಅಲ್ಲ. ಯಾಕಪ್ಪ ಅಂತ ಹೇಳಿದ್ರೆ ಕಂಟೆಂಟ್ ಬೇಕಾಗಿರ್ತದೆ. ಕಂಟೆಂಟ್ಗಳು ಇರೋಂಥ ಜಾಗಕ್ಕೆ ನಾವು ಹೋಗ್ಬೇಕು. ಹಗಲು ರಾತ್ರಿ ಮಳೆ ಗಾಳಿ ಬಿಸಿಲು ಅಂದೆ ಸುತ್ತಬೇಕಾಗುತ್ತೆ. ಕೂತಿರೋ ಜಾಗಕ್ಕೆ ಯಾವುದೇ ನಮ್ಮ ಕಂಟೆಂಟ್ಗಳು ನಮಗೆ ಸಿಗಲ್ಲ. ಆ ಸ್ಥಳಕ್ಕೆ ಹೋಗ್ಬಿಟ್ಟು ಅಲ್ಲಿರ್ತಕ್ಕಂಥದ್ರ ಬಗ್ಗೆ ಮಾಹಿತಿ ತಿಳ್ಕೊಂಡು ಅದ್ರ ಬಗ್ಗೆ ಇತಿಹಾಸದ ಪುಟಗಳಲ್ಲಿ ಅಧ್ಯಯನ ಮಾಡಿ ಅಲ್ಲಿ ಸಂಬಂಧಪಟ್ಟ ಸಂಪೂರ್ಣವಾದ ಮಾಹಿತಿ ಕೊಡಲೇಬೇಕಾಗಿರುತ್ತೆ. ಇದು ಪ್ರತಿಯೊಬ್ಬ ಯೂಟ್ಯೂಬರ್ಗೆ ತೊಗೊಂಡಂಥ ಒಂದು ಟಾಸ್ಕ್ ಇರುತ್ತೆ. ಯಾಕಪ್ಪ ಸುಮ್ಮನೆ ಎಲ್ಲೋ ಹೋಗ್ಬಿಟ್ಟು ಯಾವುದೊಂದು ವಿಡಿಯೋ ತೋರಿಸಿದ್ದೀವಿ ಅಂತ ಹೇಳಿದ್ರೆ ಅದು ಯಾರೂ ಜನ ಲೈಕ್ ಮಾಡಲ್ಲ. ನಾವು ಏನೋ ಒಂದು ವಿಡಿಯೋ ಹಾಕಿದ್ದೀವಿ ಅಂತ ಹೇಳಿದ್ರೆ ಅಲ್ಲಿರ್ತಕ್ಕಂಥ ಒಂದು ಮಾಹಿತಿ ಕೊಡೋದ್ರ ಮುಖೇನ ನಮ್ಮ ಒಂದು ಚಾನಲ್ಗೆ ನಮ್ಮ ಟೈಮ್ ಕೊಟ್ಟಿರ್ತಾರಲ್ಲ, ನಮ್ಮ ಚಾನಲ್ ನೋಡೋ ವಿಡಿಯೋ ಮುಖಾಂತರ ನಮ್ಮ ಜನಗಳು ಒಂದು ಟೈಮ್ ಕೊಟ್ಟಿರ್ತಾರಲ್ಲ, ಆ ಟೈಮ್ಗೆ ತುಂಬ ವ್ಯಾಲ್ಯೂ ಇರುತ್ತೆ. ಅವರ ಸಮಯನ ಎಲ್ಲೂ ವ್ಯರ್ಥ ಮಾಡದ ರೀತಿಯಲ್ಲಿ ನಮ್ಮ ಚಾನಲ್ ಹಾಕಿರ್ತಕ್ಕಂಥ ವಿಡಿಯೋಗಳು ಒಂದೊಳ್ಳೆ ಅರ್ಥಪೂರ್ಣವಾಗಿ ಮತ್ತು ವಿಷಯ ಇರ್ತಕ್ಕಂಥ ಅದ್ರ ಬಗ್ಗೆ ಸಂಬಂಧಪಟ್ಟಿದ್ದು ಕಂಪ್ಲೀಟ್ ಮಾಹಿತಿ ಕೊಡೋದ್ರ ಮುಖೇನ ನಮ್ಮ ವಿಡಿಯೋ ಕೊಡೋ ಮುಖಾಂತರ ಪ್ರಯತ್ನ ಮಾಡ್ತಿದ್ದೀನಿ. ಇನ್ನು ಮುಂದಿನ ದಿನಗಳಲ್ಲಿ ಇನ್ನೂ ಒಳ್ಳೊಳ್ಳೆಯ ಮಾಹಿತಿ, ಒಳ್ಳೊಳ್ಳೆ ವಿಡಿಯೋಗಳು ಖಂಡಿತ ಕೊಡ್ತೀನಿ. ನಿಮ್ಮ ಅತಿ ಅಮೂಲ್ಯವಾದ ಸಮಯಕ್ಕೆ ನಾನು ಎಷ್ಟು ಕೃತಜ್ಞತೆ ಹೇಳಿದ್ರು, ಎಷ್ಟು ಥ್ಯಾಂಕ್ಸ್ ಹೇಳಿದ್ರು ತುಂಬ ಕಮ್ಮಿನೇ. ಸೊ ನನ್ನ ಕಡೆಯಿಂದ ಏನಪ್ಪ, ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ ಯಾರ್ಯಾರಿದ್ದಾರೆ ಪ್ರತಿಯೊಬ್ಬ ಸಬ್ಸ್ಕ್ರೈಬರ್ಗೂ ಒಂದೊಂದು ಗಿಫ್ಟ್ ಕೊಡಬೇಕಂತ ನನ್ನ ಬಯಕೆ ಆಗಿದೆ. ಯಾಕೆ ಅಂತ ಹೇಳಿದ್ರೆ, ನನ್ನ ವಿಡಿಯೋ ನೋಡಿರ್ತೀರಾ, ನಿಮ್ಮ ಅತಿ ಅಮೂಲ್ಯದ ಸಮಯ ಕೊಟ್ಟಿರ್ತೀರಾ. ಅದಕ್ಕೆ ನನ್ನ ಬೆಲೆ ಏನಪ್ಪ ಅಂತ ಹೇಳಿದ್ರೆ, ಅದಕ್ಕೆ ಬೆಲೆ ಕಟ್ಟೋಕ್ಕಾಗಲ್ಲ ಸ್ನೇಹಿತರೆ. ಅದಕ್ಕೆ ಬೆಲೆ ಕಟ್ಟೋಕ್ಕೆ ವ್ಯಾಲ್ಯೂನೇ ಕೊಡೋಕ್ಕಾಗಲ್ಲ, ಅದಕ್ಕೆ ವ್ಯಾಲ್ಯೂನೇ ಇಲ್ಲ. ಹಾಗಾಗಿ ಆ ಒಂದು ಕೃತಜ್ಞತಾ ಪೂರ್ವಕವಾಗಿ ಒಂದು ಗಿಫ್ಟ್ ಕೊಡುವುದ್ರ ಮುಖಾಂತರ ನನ್ನ ಎಲ್ಲ ಸಬ್ಸ್ಕ್ರೈಬರ್ಸ್ಗೆ ಅಭಿನಂದನೆ ಸಲ್ಲಿಸುವ ಮುಖಾಂತರ ನಾನು ಅವ್ರಿಗೆ ಒಂದು ದೊಡ್ಡ ಥ್ಯಾಂಕ್ಸ್ ಹೇಳ್ಬೇಕಂತ ಬಯಸ್ತಾ ಇದ್ದೀನಿ. ಹಾಗಾಗಿ ಯಾರ್ಯಾರು ನನಗೆ ಸಬ್ಸ್ಕ್ರೈಬರ್ ನನ್ನ ಸಂಪರ್ಕದಲ್ಲಿದ್ದಾರೆ, ಯಾವುದಾದ್ರು ವೀಡಿಯೋ ಮಾಡ್ತಿರ್ತೀನಿ, ಯಾವುದೋ ಒಂದು ಊರಿಗೆ ಹೋಗಿರ್ತೀನಿ, ಆ ಸಂದರ್ಭದಲ್ಲಿ ಯಾರಾದರೂ ನನ್ನ ಸಬ್ಸ್ಕ್ರೈಬರ್ ಸಿಕ್ಕಿರು ಅಂತ ಹೇಳಿದ್ರೆ ಅವ್ರಿಗೆ ಖಂಡಿತವಾಗಿ ನನ್ನ ಕಡೆಯಿಂದ ಒಂದು ಗಿಫ್ಟ್ ಕೊಡುವಂಥ ಪ್ರಯತ್ನ ಮುಂದಿನ ದಿನಗಳಲ್ಲಿ ಮಾಡ್ತಾ ಇದ್ದೀನಿ. ಆಲ್ರೆಡಿ ಮಾಡ್ಕೊಂಡು ಬರ್ತಾ ಇದ್ದೀನಿ. ಹಾಗಾಗಿ ಈಗ ನಮ್ಮ ಸ್ನೇಹಿತರು ಬಂದಿದ್ದಾರೆ, ಒಂದು ನನ್ನ ಕಡೆಯಿಂದ ಗಿಫ್ಟು. ಸಂಪತ್, ನಮ್ಮ ಮೊದಲ ಸಬ್ಸ್ಕ್ರೈಬರು, ಹಾಗಾಗಿ ಒಂದು ಒಳ್ಳೆ ಗಿಫ್ಟ್ ಕೊಡ್ತಾ ಇದ್ದೀನಿ. ಒಳ್ಳೆ ಗಿಫ್ಟ್ ಅನ್ನೋದಕ್ಕಿಂತ ಒಂದು ನೆನಪಿನ ಗಿಫ್ಟ್ ಅಂತ ಹೇಳ್ಬೋದು. ಹಾಗೆಯೇ ನಮ್ಮ
ಚೋಟಾ ಸಬ್ಸ್ಕ್ರೈಬರ್ ಬಂದಿದ್ದಾರೆ, ನನ್ನ ಫ್ರೆಂಡ್, ಸ್ಮಾಲ್ ಫ್ರೆಂಡ್ ಅಂತ ಹೇಳ್ಬೋದು. ಥ್ಯಾಂಕ್ ಯು. ಥ್ಯಾಂಕ್ಸ್. ಓಕೆ, ಇವ್ರು ಸಹ ನನ್ನ ವಿಡಿಯೋ ನೋಡ್ತಿರ್ತಾರೆ. ಅದಕ್ಕೆ ನಿನ್ನ ಹೆಸರು ಅಲ್ಲ ಹೇಳು. ನನ್ನ ವಿಡಿಯೋ ಎಲ್ಲ ನೋಡ್ತಿದ್ಯಾ? ಹಾಂ, ನೋಡಿ ನೋಡ್ತಾನೆ, ಈಗ ಹೇಳ್ತಾ ಇಲ್ಲ ಅಷ್ಟೇನೆ. ಹಾಗೇನೆ ನಮ್ಮ ರವಿ ಅವ್ರಿಗೆ ಥ್ಯಾಂಕ್ ಯು ಬಂದಿದ್ದೇನೆ. ನಮ್ಮ ವಿಡಿಯೋಗಳೆಲ್ಲ ನೋಡ್ತಾ ಇದ್ದೀರಾ, ತುಂಬ ಖುಷಿ ಆಗ್ತಾ ಇದೆ. ಮುಂದುವರಿಲಿ. ಥ್ಯಾಂಕ್ ಯು ಜನಗಳು ನೋಡ್ಲಿ. ಥ್ಯಾಂಕ್ ಯು. ಎಲ್ಲರೂ ಒಂದು ಒಳ್ಳೆ ಅನುಕೂಲ ಆಗಲಿ. ಖಂಡಿತ. ಇಲ್ಲ, ಏನಪ್ಪ ಅಂತ ಹೇಳಿದ್ರೆ ನಮ್ಮದೇ ಆದ ಬೇರೆ ಬೇರೆ ಕೆಲಸಗಳಿದ್ದಾವೆ, ಬೇರೆ ಬೇರೆ ಈವೆಂಟು, ಸಿನಿಮಾ ಪ್ರಮೋಷನ್ಸ್ ಇರುತ್ತೆ, ಅದೊಂದು ಪ್ರೊಫೆಷನಲ್ ಕೆಲಸ ಇದ್ದೇ ಇರುತ್ತೆ. ಬಟ್ ಫ್ಯಾಷನ್ ಅಂತ ತಗೊಂಡಾಗ ನನಗೆ ಟ್ರಾವೆಲ್ ಅಂದರೆ ತುಂಬ ಹುಚ್ಚಿದೆ, ಮತ್ತು ಟ್ರಾವೆಲ್ ಅಂದರೆ ಸುಮಾರು 15 ವರ್ಷದಿಂದ ಇಡೀ ಕರ್ನಾಟಕ ಸುತ್ತಿರೋದ್ರಿಂದ, ಸೊ ಆ ಒಂದು ಅನುಭವ ಇರೋದ್ರಿಂದ ನಾನು ಯಾಕೆ ಯೂಟ್ಯೂಬ್ ಸ್ಟಾರ್ಟ್ ಮಾಡಬಾರ್ದು? ಸೊ ಎಲ್ಲ ನನಗೆ ಗೊತ್ತಿದೆ, ಸುಮಾರು ಕಂಟೆಂಟ್ಗಳು ನನ್ನ ಕಣ್ಣು ಮುಂದೆನೇ ಸಿಗುತ್ತೆ, ನಾನು ಹೋಗಿದ ಕಡೆ ಸಿಗ್ತಾ ಇದೆ. ಸೊ ಯೂಟ್ಯೂಬ್ ಮಾಡಬೇಕಂತೇಳಿ ನನ್ನ ಸುಮಾರು ಸ್ನೇಹಿತರು ತುಂಬ ಒತ್ತಾಯ ಮಾಡಿ, ನಿನ್ನ ಮಗ ಯೂಟ್ಯೂಬ್ ಸ್ಟಾರ್ಟ್ ಮಾಡು, ಯಾಕಪ್ಪ ಅಂತ ಹೇಳಿದ್ರೆ ನೀನು ಇವತ್ತು ಬೆಂಗಳೂರಾಗ ಇದೆಯಾ ಅಂತ ನಾಳೆ ಮೈಸೂರಲ್ಲಿ ಇರ್ತೀಯ, ಆಮೇಲೆ ಹುಬ್ಳಿಲಿ ಇರ್ತೀಯ, ದಾವಣಗೆರೆಯಲ್ಲಿ ಇರ್ತೀಯ, ಅಲ್ಲೆಲ್ಲ ಕಡೆನೂ ಒಳ್ಳೊಳ್ಳೆ ವಿಚಾರಗಳಿರ್ತವೆ, ಒಳ್ಳೊಳ್ಳೆ ವಿಷಯಗಳಿರ್ತವೆ. ಸೊ ಯೂಟ್ಯೂಬ್ ಸ್ಟಾರ್ಟ್ ಮಾಡು, ನಿನ್ನ ಒಂದು ಪ್ರೊಫೆಷನಲ್ ಕೆಲಸ ಜೊತೆಗೆ ಇದೊಂದು ಫ್ಯಾಷನಾಗಿ ತೊಗೊಂಡು ಒಂದು ಜರ್ನಿ ಮಾಡು ಅಂತ ಹೇಳಿದ್ರು. ಸೊ ಆಗ ಸ್ಟಾರ್ಟ್ ಆಗಿದ್ದೆ ನಮ್ಮ ಹ್ಯಾಪಿ ಆನ್ಲೈನ್ ಮೀಡಿಯಾ. ಸೊ 2020 ಲಾಕ್ಡೌನ್ ಆಯಿತು. ಲಾಕ್ಡೌನ್ ಆದಮೇಲೆ ಅಕ್ಟೋಬರ್ 4ನೇ ತಾರೀಕು ನಮ್ಮ ಚಾನಲ್ ಸ್ಟಾರ್ಟ್ ಆಯಿತು. ಅವಾಗ ಸ್ವಲ್ಪ ಅದ್ರ ಬಗ್ಗೆ ಗಮನ ಕೊಟ್ಟು ಅದ್ರ ಬಗ್ಗೆನೇ ಕೆಲಸ ಮಾಡಿದೆ. ಆಮೇಲೆ ನಂತರ ಸ್ವಲ್ಪ ಸ್ಲೋ ಆಯಿತು ಕೆಲವು ಕಾರಣಗಳಿಂದ. ಸೊ ಈಗ 2025ಕ್ಕೆ ಸಂಪೂರ್ಣವಾಗಿ ಪ್ರತಿದಿನನೂ ಒಂದು ಇಲ್ಲ 2 ವೀಡಿಯೋ ಹಾಕೋದ್ರ ಮುಖಾಂತರ ನಮ್ಮ ಚಾನಲನ್ನು ಫಾಲೋ ಮಾಡ್ಕೊಂಡು ನಮ್ಮ ಚಾನಲ್ ಬಗ್ಗೆ ಗಮನ ಕೊಡ್ತಾ ಇದ್ದೀನಿ. ಮುಂದಿನ ದಿನಗಳಲ್ಲೂ ಒಳ್ಳೊಳ್ಳೆ ವೀಡಿಯೋಗಳು ಹಾಕ್ತೀನಿ. ಹಾಗಾಗಿ ನಮ್ಮ ಚಾನಲ್ ವೀಡಿಯೋಗಳು ನೋಡಿರ್ತಕ್ಕಂಥ ಎಲ್ಲರಿಗೂ, ಪ್ರತಿಯೊಬ್ಬರಿಗೂ ಪ್ರೀತಿಯ ಅಭಿನಂದನೆಗಳು. ಎಷ್ಟು ಕೃತಜ್ಞತೆ ಹೇಳಿದ್ರು ಕಮ್ಮಿನೇ. ನಮ್ಮೆಲ್ಲರಿಗೂ ನನ್ನ ವಿಡಿಯೋ ನೋಡ್ತಕ್ಕಂಥ ಪ್ರತಿಯೊಬ್ಬ ನನ್ನ ಏನು ವೀಕ್ಷಕರಾಗಿರ್ಬೋದು, ಸಬ್ಸ್ಕ್ರೈಬರ್ಸ್ ಆಗಿರ್ಬೋದು, ಪ್ರತಿಯೊಬ್ಬ ಕನ್ನಡಿಗರಿಗೆ ಪ್ರೀತಿಯ ಅಭಿನಂದನೆಗಳು ಹೇಳ್ತಿದ್ದೀನಿ. ಥ್ಯಾಂಕ್ ಯು. Thank you. Hi. ನಮ್ಮ ಚೋಟಾ ಸಬ್ಸ್ಕ್ರೈಬರ್ಗೆ ಇಲ್ಲ ಸರ್, ಫಸ್ಟ್ ನಿಮ್ಮ ಫಸ್ಟ್ ಸಬ್ಸ್ಕ್ರೈಬರ್ ಕೊಡಿ. ಇಲ್ಲ, ಫಸ್ಟ್ ಸಬ್ಸ್ಕ್ರೈಬರ್ ಕೊಡಿ. ಫಸ್ಟ್ ಅವರು ಫಸ್ಟ್ ಸಬ್ಸ್ಕ್ರೈಬ್ ಕೊಡಿ. ನಡೆ ಇದು ಅವನಿಗೆ Second. ಫೋಟೋ ಈಗ ಸ್ವಲ್ಪ ಚೂರು. ಥ್ಯಾಂಕ್ ಯು ಸರ್. ಹಾಗೆಯೇ ನಮ್ಮ ಒಂದು ವಿಡಿಯೋದ ಕ್ಯಾಮ್ರಾಮ್ಯಾನ್ ಆಗಿರ್ಬೋದು, ಮತ್ತು ನಮ್ಮ ವಿಡಿಯೋಗಳೇನು ಇವಾಗ ಇತ್ತೀಚೆಗೆ ಸುಮಾರು ವಿಡಿಯೋಗಳೆಲ್ಲ ಎಡಿಟಿಂಗ್ ಮಾಡ್ತಿರೋರು, ಸುಮಾರು ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಿರೋದು, ಒಂದೊಳ್ಳೆ ಅದ್ಭುತವಾದ ಪ್ರತಿಭೆ, ಅದ್ಭುತವಾದ ಟೆಕ್ನಿಕಲ್ ನಾಲೆಡ್ಜ್ ಇರ್ತಕ್ಕಂಥವ್ರು ಶಶಿ ಅಂತ. ಅವರು ಸಹ ಒಂದು ಪ್ರೀತಿಯ ಅಭಿನಂದನೆಗಳು. ನನ್ನ ಜೊತೆಗೆ ಯಾವಾಗಲೂ ನನ್ನ ರೈಟ್ ಹ್ಯಾಂಡ್ ಥರ ಇರ್ತಾರೆ. ಸುಮಾರು ವರ್ಷದಿಂದ ನನ್ನ ಜೊತೆ ಕೆಲಸ ಮಾಡ್ತಿದ್ದಾರೆ. ಒಂದು ಒಳ್ಳೆ ಅದ್ಭುತವಾದ ಕ್ಯಾಮ್ರಾಮ್ಯಾನ್, ಅದರ ಜೊತೆಗೆ ಅದ್ಭುತವಾಗಿ ಎಡಿಟಿಂಗ್ ಮಾಡ್ತಾರೆ. ಥ್ಯಾಂಕ್ ಯು ಶಶಿ. ಥ್ಯಾಂಕ್ ಯು ಸರ್. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು. ಓಕೆ, ಆಲ್ ದಿ ಬೆಸ್ಟ್. ಹ್ಯಾಪಿ ಆನ್ಲೈನ್ ಮೀಡಿಯಾ ಯೂಟ್ಯೂಬ್ ಚಾನಲ್ಗೆ ಆಲ್ ದಿ ಬೆಸ್ಟ್. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಥ್ಯಾಂಕ್ ಯು.